ವಿಶೇಷತೆ ಏನು, ಇದರ ಹಿನ್ನೆಲೆ ಏನು ಅಂತ ಹೇಳಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸರ್, ಹಬ್ಬದ ವಿಶೇಷತೆ ಏನು ಹೇಳ್ತೀರಾ ಸರ್? ಇದು ಸತತ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿ ಸ್ಟಾರ್ಟ್ ಆಯಿತು. ಅದೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೀವಿ. ವರ್ಷನೂ ಹೆಚ್ಚಿಗೆ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು, ನಮ್ಮ ಚಾಮುಂಡೇಶ್ವರಿ ಮೇಡಮು, ನಮ್ಮ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಎಲ್ಲ ಸೇರಿ ಎಲ್ಲ ಇದು ಒಂದು ಪ್ರೋಗ್ರಾಮ್ ನಡೆಸಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ ಹೋದ ವಾರ. ಅದೇ ರೀತಿಯಲ್ಲಿ 8 ಕಡೆ ಸಾಹೇಬರು ಈಗ ಇವತ್ತು ಮಧ್ಯಾಹ್ನ 4 ಕಡೆ ಮಾಡಿದರೆ ಸಾಯಂಕಾಲ 4 ಕಡೆ ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಒಂದು ಹಬ್ಬ ಅಂತ ಗೊತ್ತಿರಲಿಲ್ಲ. ಸಣ್ಣ ಜಾಗ ಹಸುಗಳು ಅದು ನೋಡ್ತಾ ಇದ್ವಿ. ಈಗ ನಿಜವಾದ ಸಂಕ್ರಾಂತಿ ಅಂತೇಳಿ ನಾವು ತಿಳ್ಕೊಂಡು ಇದೆಲ್ಲ ಮಾಡ್ತೀವಿ. ನಮಗೆ ರಾಮಲಿಂಗರೆಡ್ಡಿ ಸಾಹೇಬರು, ಚಾಮುಂಡೇಶ್ವರಿ ಮೇಡಮು, ಮುರುಗೇಶ್ ಮದ್ದವರು, ಮೋಹನ್ ಎಲ್ಲ ಬಂದದಕ್ಕೆ ಬಹಳ ಖುಷಿ ಆಗ್ತದೆ, ಬಹಳ ಆನಂದ ಆಗುತ್ತೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೋಬೇಕಂತ ನನ್ನ ಅನಿಸ್ತದೆ. ಜೊತೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತೊಬ್ರು ನಮ್ಮ ಕಾಂಗ್ರೆಸ್ ಮಹಿಳಾ ಮುಖಂಡ ಆಗಿರುವಂತಹ ಹೇಮಾವತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇಲ್ಲಿನ ವಿಶೇಷತೆ ಏನು, ಈ ಸಡಗರ ಸಂಭ್ರಮದ ಬಗ್ಗೆ ಅವ್ರ ಕಡೆನೆ ನಾವು ತಿಳ್ಕೊಳ್ಳೋಣ. ಯಾವ ರೀತಿ ಹೇಳ್ತಾರೆ, ಏನ್ ವಿಶೇಷತೆ ಇದೆ ಅಂತ ಹೇಳಿ. ನಮಸ್ತೆ ಮೇಡಮ್, ಇದರ ವಿಶೇಷತೆ ಏನ್ ಹೇಳ್ತೀರಾ ಮೇಡಮ್? ಇಲ್ಲಿ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಂದು 4 ವರ್ಷದಿಂದ ಇದೇ ರೀತಿ ನಮ್ಮ BTM ಕ್ಷೇತ್ರದಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ಕೊಂತ ಬರ್ತಾ ಇದ್ದೀರಿ. ಅದು ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ 4-5 ವರ್ಷದಿಂದ ನಾವು ಈ ಸಮಾರಂಭ ಮಾಡ್ತಾನೆ ಇದ್ದೀರಿ. ಮತ್ತೆ ಈ ಹಬ್ಬ ಹಳ್ಳಿಯಲ್ಲಿ ಹೇಗ್ ಮಾಡ್ತಾರೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೊ ಬರ್ತಾ ಇದ್ದೀರಿ. ಎಲ್ಲ ಅವರ ಆಶೀರ್ವಾದ, ಸಚಿವರ ಆಶೀರ್ವಾದ. ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಗೋವರ್ಧನ್ ಸರ್ ನಮ್ಮ ಬಳಿ ಇದ್ದಾರೆ. ಈ ಹಬ್ಬದ ವಿಶೇಷತೆ ಏನು, ಇದರ ಹಿನ್ನೆಲೆ ಏನು, ಯಾವ ರೀತಿ ನಡೀತಾ ಇದೆ ಈ ಜಾಗದಲ್ಲಿ ಅಂತ ಹೇಳಿ ಅವ್ರ ಮೂಲಕನೇ ತಿಳಿದುಕೊಳ್ಳೋಣ. ಬನ್ನಿ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್, ಈ ಹಬ್ಬದ ವಿಶೇಷತೆ ಏನು? ಪ್ರತಿ ವರ್ಷ BTM ವಿಧಾನಸಭಾ ಕ್ಷೇತ್ರದಲ್ಲಿ 8 ವಾರ್ಡ್ಗಳಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ಎಲ್ಲ ವಾರ್ಡಿನಲ್ಲೂ ವಿಶೇಷವಾಗಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಅದೇ ರೀತಿ ಕೋರಮಂಗಲ ಈ ಗ್ರಾಮದಲ್ಲಿ ವೆಂಕಟೇಶ್ ಅವರು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಯಾಕೆ ಅಂದರೆ ವಿಜೃಂಭಣೆ ಅಂದರೆ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಎಲ್ಲ ಥರ ಆಟ ಆಡುವಂಥ ಐಟಮ್ಸ್ ಇರ್ಬೋದು. ಮತ್ತು ಇಲ್ಲಿ ಎಲ್ಲರಿಗೂ ಫ್ರೀ, ಮಕ್ಕಳಿಗೆಲ್ಲ ತಿನ್ನುವಂಥ ಇದು ತಿನಿಸುಗಳೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ಆಮೇಲೆ ಇದೊಂಥರ ಹಬ್ಬದ ವಾತಾವರಣ ಇಲ್ಲಿ ನೋಡ್ಬೋದು ನೀವು. ಏನು ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಮಾಡ್ತಾರೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಈ ಥರ ಒಂದು ವಾತಾವರಣ ಸೃಷ್ಟಿ ಮಾಡಿ ಪ್ರತಿ ವರ್ಷ ಮಾಡ್ತಾರೆ. ವೀಕ್ಷಕರೇ, ಇದೇ ಸಂಭ್ರಮದಲ್ಲಿ ಮುರುಗೇಶ್ವರರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರೇನು ಹೇಳ್ತಾರೆ ಇದರ ವಿಶೇಷತೆ ಅಂತ ತಿಳ್ಕೊಳ್ಳೋಣ. ಸರ್, ಏನು ಹೇಳ್ತೀರಾ ಸರ್ ಹಬ್ಬದ ವಿಶೇಷತೆ? ಈ ಹಬ್ಬದಲ್ಲಿ ಏನಂತ ಹೇಳಿದ್ರೆ, ನಾವು 4 ವರ್ಷದಿಂದ ಸಾಹೇಬರ ನೇತೃತ್ವದಲ್ಲಿ, ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಅವರು ಈ ಸರಿ ನಡೆಯೋಕೆ ಆಗದೆ ಇರೋ ಕಾರಣದಿಂದಾಗಿ ಒಂದು ವಾರ್ಡ್ಗೆ ಒಂದು ಜಾಗದಲ್ಲಿ ಅಲ್ಲಿ ಅಷ್ಟೇ ಮಾಡಿ ಮುಂದೆ ಕಡೆ ಓಡಾಡೋಕೆ ಆಗದೆ ಇರೋದ್ರಿಂದಾಗಿ ಈಗ ಈ ಪೊಂಗಲ್ ಹಬ್ಬನ, ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಮಾಡಬೇಕಂತ ಸಂಕ್ರಾಂತಿ ಬಂತು. ನಮ್ಮ ಜೊತೆ ಕಾರ್ಪೊರೇಟರ್ ಶಾರದಾ ಅವರು ಕೂಡ ನಮ್ಮ ಜೊತೆ, ಶಾಂತ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇದರ ವಿಶೇಷತೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರ ಕಡೆನೆ ತಿಳ್ಕೊಳ್ಳೋಣ. ಮೇಡಮ್, ಸಂಕ್ರಮಣ ಹಬ್ಬದ ವಿಶೇಷತೆ ಏನ್ ಹೇಳ್ತೀರಾ ಮೇಡಮ್ ಇಲ್ಲಿ ನಡೀತಿರೋದು? ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ಒಂದು ಭಾಗದಲ್ಲಿ ನಮ್ಮ ತಂದೆಯವರು ವೆಂಕಟೇಶ್ ಅವರು ಪ್ರತಿ ವರ್ಷನೂ ಅವರ ಒಂದು ಶಾಸಕರ ಒಂದು ಪ್ರಯುಕ್ತ ಅವ್ರು ಹೇಳೋ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಒಂದು ಸಂಕ್ರಾಂತಿ ಸುಗ್ಗಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ನಾವು ಸಿಟಿಯಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತೀರಿ. ಸಿಟಿ ಸೆಂಟ್ರಲ್ಲಿ ಈ ಒಂದು ಏನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇರೋವಂಥ ಸಂಕ್ರಾಂತಿ ಜಾತ್ರಾ ಮಹೋತ್ಸವ ಎಲ್ಲ ಮಕ್ಕಳಿಗೂ ಮತ್ತು ಈ ಯುವ ಪೀಳಿಗೆಗಳಿಗೆ ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಡ್ತಾರೆ.
ಕಲಿಸ್ಕೊಡ್ತಾ ಇದ್ದಾರೆ. ಹಸುಗಳನ್ನ ಕರೆಸೋದಿರಲಿ, ಮತ್ತು ರಂಗೋಲಿ ಹಾಕೋದಿರಲಿ, ಮತ್ತು ಭತ್ತಗಳು ನಮ್ಮ ಮಕ್ಕಳಿಗೆ ಭತ್ತ ಹೇಗೆ ಬೆಳೀತೆ ಅಂತಲೂ ಕೂಡ ಗೊತ್ತಿಲ್ಲ, ಅದನ್ನೆಲ್ಲ ಕರ್ಕೊಂಬಂದು ತೋರಿಸಿ ಮಕ್ಕಳು ಖುಷಿ ಪಡ್ತಾರೆ. ಈ ಒಂದು ಎಲ್ಲರ ಒಂದು ಸಂತೋಷವಾಗಿರಬೇಕು, ಸಮಯ ಒಂದು ಒಳ್ಳೆಯ ಸಮಯ ಕಳಿಬೇಕು ಅಂತ ಒಂದು ಮಾಡ್ತಾರೆ ಪ್ರತಿ ವರ್ಷ. ಈ ಒಂದು ಸಂಭ್ರಮದಲ್ಲಿ ನಾನು ಪಾಲ್ಗೊಳ್ಳೋದಕ್ಕೆ ಭಾಳ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಎಲ್ಲ ಸೇರಿರುವಂಥ ಎಲ್ಲ ಹಿರಿಯ ನಾಗರಿಕರಿಗೂ ಮತ್ತು ಎಲ್ಲ ಮುಖಂಡರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಿದೆ.